ಬಿಗ್ ಬಾಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಚರ್ಚೆಗಳು ನಡೀತಲೇ ಇರುತ್ತವೆ. ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ, ಸಂಖ್ಯಾಶಾಸ್ತ್ರಜ್ಞ ಅಂತ ಕರೆಸಿಕೊಳ್ಳುವ ಆರ್ಯವರ್ಧನ್ ಗುರೂಜಿ ಅವರು ಬಿಗ್ ಬಾಸ್ ಶೋ ಮತ್ತು ಅದರ ಸಂಭಾವನೆ ಕುರಿತು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ಆರ್ಯವರ್ಧನ ಗುರೂಜಿ ಬಿಗ್ ಬಾಸ್ ಶೋ ಹಾಗೂ ಈ ಬಾರಿ ಸಾಮಾನ್ಯ ಜನರನ್ನ ಮನೆಗೆ ಕರೆಸಿಕೊಳ್ತಿರುವ ಹಿಂದಿನ ಲಾಜಿಕ್ ಅನ್ನ ತಮ್ಮದೇ ಸ್ಟೈಲ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. ಈ ವರ್ಷ ಬಿಗ್ ಬಾಸ್ಗೆ ಕರೆದ್ರೆ ಮತ್ತೆ ಹೋಗ್ತೀರಾ ಗುರೂಜಿ ಅಂತ ಸಂದರ್ಶನದಲ್ಲಿ ಪ್ರಶ್ನೆ ಕೇಳಿದಾಗ ಗುರೂಜಿ ತಮ್ಮದೇ ಸ್ಟೈಲ್ನಲ್ಲಿ ಹೋದ್ರೆ ನನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ರಿಯಲ್ ಆಗಿದ್ರೆ ನನ್ನನ್ನು ಮೊದಲಿಂದಲೂ ಕರೀತಾ ಇದ್ರು, ನಾನು ಬರಲ್ಲ ಸರ್, ನನಗೆ ಪೇಮೆಂಟ್ ಕೊಡಿ ಅಂತಿದ್ದೆ ಅಂತ ಹೇಳಿದರು. ಇದಕ್ಕೆ ಕೌಂಟರ್ ಕೊಟ್ಟ ಸಂದರ್ಶನ ಮಾಡ್ತಾ ಇದ್ದ ಕಿರಿಕಿರಿತಿ, ನೀವು ದಿನಕ್ಕೆ 3 ಲಕ್ಷ ಕೇಳಿದರೆ ಯಾರು ಕೊಡ್ತಾರೆ ಅಂತ ಕೇಳಿದ್ದಕ್ಕೆ 3 ಲಕ್ಷ ಕೊಡಬೇಕು ಸರ್, ಯಾಕೆ ಕೊಡಬಾರ್ದು, ನನ್ನ ಆಸ್ಟ್ರಾಲಜಿಯಲ್ಲಿ ನಾನು ಸೂಪರ್ ಸ್ಟಾರ್, ಹಾಗಾಗಿ ನನಗೆ ಅವರು ಬೆಲೆ ಕಟ್ಟಿ ಕೊಡಬೇಕು, ಹೆಸರಿಗೋಸ್ಕರ ಬಿಗ್ ಬಾಸ್ಗೆ ಹೋಗೋದಕ್ಕೆ ಆಗಲ್ಲ ಅಂತ ಆರ್ಯವರ್ಧನ್ ಗುರೂಜಿ ಹೇಳಿದ್ದಾರೆ. ಒಬ್ಬರೇ ಸ್ಪರ್ಧಿಗೆ ದಿನಕ್ಕೆ 3 ಲಕ್ಷ ಕೊಟ್ಟರೆ ಉಳಿದ ಖರ್ಚುಗಳನ್ನು ಬಿಗ್ ಬಾಸ್ ಹೇಗೆ ನಿಭಾಯಿಸೋಕೆ ಸಾಧ್ಯ ಅಂತ ಕಿರಿಕೀರ್ತಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಜನ ಬರ್ತಿಲ್ಲ ಅಂತ ಜನಸಾಮಾನ್ಯರನ್ನು ತಗೊಳ್ತಿದ್ದಾರೆ. ಲಾಜಿಕ್ ಅದು. ಜನ ಅಂದರೆ ಸೆಲೆಬ್ರಿಟಿಗಳು ಹೋಗೋಕೆ ರೆಡಿ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿ ಕಲ್ತ್ಕೊಂಡು ಬರೋದೇನಿಲ್ಲ, ಕಲಿಯುವಂಥದ್ದು ಏನೂ ಇಲ್ಲ. ಈ ಥರದ ಒಂದು ಪ್ರೋಗ್ರಾಮ್ಗೆ ಹೋದೆ ಅನ್ನೋ ಖುಷಿ ಬಿಟ್ಟರೆ ಜನ ಎಂಜಾಯ್ ಮಾಡ್ತಾರೆ. ಅಲ್ಲಿ ಬೇಡದೇ ಇರೋದನ್ನೇ ಮಾತನಾಡಿದ್ದಾರೆ, ಬಹಳ ದಿನ ಇರ್ತಾರೆ, ಬೇಕಾಗಿರೋದನ್ನು ಮಾತನಾಡಿದರೆ ಆಚೆ ಬರ್ತಾರೆ ಅಂತ ಆರ್ಯವರ್ಧನ್ ಗುರೂಜಿ ಬಿಗ್ ಬಾಸ್ ಶೋಗೇನೆ ಟಕ್ಕರ್ ಕೊಟ್ಟಿದ್ದಾರೆ. ಅಂದಾಗೆ ಆರ್ಯವರ್ಧನ್ ಗುರೂಜಿ ಬಿಗ್ ಬಾಸ್ OTT ಸೀಸನ್ 1 ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿ ಸ್ಪರ್ಧೆ ಮಾಡಿದರು. ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ದಿನಗಣನೆ ಶುರುವಾಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಆದ ಸದ್ದು ಈ ಬಾರಿ ಜೋರಾಗ್ತಾ ಇದೆ. ಅದಲ್ಲದೆ ಈ ಸಲ ಜನಸಾಮಾನ್ಯರಿಗೂ ಸ್ಪರ್ಧಿಸುವ ಅವಕಾಶ ಇದೆ. ಆದರೆ ಇದೀಗ ಬಿಗ್ ಬಾಸ್ ಶೋಗೆ ಸೆಲೆಬ್ರಿಟಿಗಳು ಹೋಗೋಕೆ ಸಿದ್ಧರಿಲ್ಲ, ಅದಕ್ಕೇನೆ ಆಡಿಯನ್ಸ್ನ ಕರೀತಿದ್ದಾರೆ ಅನ್ನೋ ಹೇಳಿಕೆ ಆರ್ಯವರ್ಧನ್ ಗುರೂಜಿಯವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಆದರೆ ಆರ್ಯವರ್ಧನ್ ಗುರೂಜಿ ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಹಲವು ಬಾರಿ ಬಿಗ್ ಬಾಸ್ ವಿರುದ್ಧವೇ ಹೇಳಿಕೆಗಳನ್ನು ಕೊಟ್ಟಿದ್ರು. ಹಾಗಾಗಿ ಈ ಸಲವೂ ಇಂತಹದ್ದೇ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಸಂಭಾವನೆ ವಿಚಾರವಾಗಿಯೂ ಈ ರೀತಿ ಹೇಳಿರೋದು ಬಿಗ್ ಬಾಸ್ ಶೋನ ಆಯೋಜಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.